ನಮಸ್ಕಾರ ಸ್ನೇಹಿತರೆ. ಕ್ರಿಕೆಟ್ ಎಂದರೆ ಕೇವಲ ಆಟವಲ್ಲ, ಅದೊಂದು ಭಾವನೆ. ಆದರೆ 2026ರ ಐಸಿಸಿ ಟಿ20 ವಿಶ್ವಕಪ್ ಆರಂಭಕ್ಕೂ ಮುನ್ನವೇ ಮೈದಾನದ ಹೊರಗಿನ ರಾಜಕೀಯ ಆಟದಿಂದಾಗಿ ಭಾರೀ ಸುದ್ದಿಯಲ್ಲಿದೆ. ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಹಬ್ಬವೊಂದು ಈಗ ಅಂತಾರಾಷ್ಟ್ರೀಯ ಸಂಘರ್ಷಕ್ಕೆ ವೇದಿಕೆಯಾಗಿದೆ. ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ನಡುವೆ ನಡೆಯುತ್ತಿರುವ ಈ ತ್ರಿಕೋನ ವಿವಾದ ಇಡೀ ಕ್ರಿಕೆಟ್ ಲೋಕವನ್ನೇ ಬೆಚ್ಚಿಬೀಳಿಸಿದೆ. ಈ ವಿವಾದದ ಕೇಂದ್ರಬಿಂದು ಯಾರು? ಪಾಕಿಸ್ತಾನ ನಿಜಕ್ಕೂ ವಿಶ್ವಕಪ್ ಬಹಿಷ್ಕರಿಸುತ್ತಾ? ಒಂದು ವೇಳೆ ಬಹಿಷ್ಕರಿಸಿದರೆ ಬಾಂಗ್ಲಾದೇಶಕ್ಕೆ ಅದು ವರದಾನವಾಗಲಿದೆಯಾ? ಐಸಿಸಿಯ ಮುಂದಿನ ಕಠಿಣ ಹೆಜ್ಜೆಗಳೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸ್ನೇಹಿತರೆ, ಟಿ20 ವರ್ಲ್ಡ್ ಕಪ್ ಅನೌನ್ಸ್ ಆಗಿ ಎಲ್ಲವೂ ಸುಲಲಿತವಾಗಿ ಸಾಗುತ್ತಿದೆ ಎನ್ನುವಾಗಲೇ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಒಂದು ಬಾಂಬ್ ಸಿಡಿಸಿತು. ನಮಗೆ ಭಾರತದಲ್ಲಿ ಭದ್ರತೆಯ ಆತಂಕವಿದೆ, ನಮ್ಮ ಆಟಗಾರರನ್ನು ಅಲ್ಲಿಗೆ ಕಳುಹಿಸಲು ಸಾಧ್ಯವಿಲ್ಲ ಎಂದು ಹಠ ಹಿಡಿಯಿತು. ಐಸಿಸಿ ಕೂಡಲೇ ಎಚ್ಚೆತ್ತುಕೊಂಡಿತು. ಅಂತಾರಾಷ್ಟ್ರೀಯ ಮಟ್ಟದ ಸ್ವತಂತ್ರ ಭದ್ರತಾ ಏಜೆನ್ಸಿಗಳಿಂದ ತಪಾಸಣೆ ಮಾಡಿಸಿತು. ಆ ವರದಿಯಲ್ಲಿ ಭಾರತದಲ್ಲಿ ಯಾವುದೇ ಅಪಾಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಲಾಗಿತ್ತು. ಆದರೂ ಬಾಂಗ್ಲಾದೇಶ ತನ್ನ ನಿರ್ಧಾರ ಬದಲಿಸಲಿಲ್ಲ. ಬೇರೆ ವಿಧಿಯಿಲ್ಲದೆ ಐಸಿಸಿ ಬಾಂಗ್ಲಾದೇಶವನ್ನೇ ಟೂರ್ನಿಯಿಂದ ಹೊರಹಾಕಿ ಅವರ ಜಾಗಕ್ಕೆ ಸ್ಕಾಟ್ಲೆಂಡ್ ತಂಡವನ್ನು ಸೇರಿಸಿತು. ಸ್ನೇಹಿತರೆ, ಬಾಂಗ್ಲಾದೇಶ ಟೂರ್ನಿಯಿಂದ ಹೊರಬಿದ್ದಿದ್ದೇ ತಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಖಾಡಕ್ಕಿಳಿಯಿತು. ಪಾಕಿಸ್ತಾನದ ವಾದವೇನೆಂದರೆ, ಬಾಂಗ್ಲಾದೇಶಕ್ಕೆ ಭಾರತಕ್ಕೆ ಬರಲು ಭಯವಿದ್ದರೆ ಅವರ ಪಂದ್ಯಗಳನ್ನು ನಮ್ಮಂತೆ ಶ್ರೀಲಂಕಾದಲ್ಲಿ ನಡೆಸಬಹುದಿತ್ತು. ತಂಡವನ್ನೇ ಹೊರಗಿಟ್ಟಿರುವುದು ತಾರತಮ್ಯದ ನಿರ್ಧಾರ. ಈ ಕಾರಣ ನೀಡಿ ಪಾಕಿಸ್ತಾನವೂ ಕೂಡ ವಿಶ್ವಕಪ್ ಬಹಿಷ್ಕರಿಸುವ ಬೆದರಿಕೆ ಹಾಕಿತು. ಆದರೆ ಐಸಿಸಿ ಈ ಬಾರಿ ಬಗ್ಗುವಂತೆ ಕಾಣುತ್ತಿಲ್ಲ. ಬದಲಿಗೆ ಪಾಕಿಸ್ತಾನಕ್ಕೆ ಆರ್ಥಿಕ ನಷ್ಟದ ಎಚ್ಚರಿಕೆ ನೀಡಿದೆ. ಸ್ನೇಹಿತರೆ, ಈಗ ಅಸಲಿ ವಿಷಯಕ್ಕೆ ಬರೋಣ. ಪಾಕಿಸ್ತಾನ ವಿಶ್ವಕಪ್ನಿಂದ ಹೊರನಡೆದರೆ ಏನಾಗುತ್ತೆ? ಇದು ಕೇವಲ ಒಂದು ತಂಡದ ನಿರ್ಗಮನವಲ್ಲ ಸ್ನೇಹಿತರೆ, ಇದು ಬ್ರಾಡ್ಕಾಸ್ಟರ್ಗಳಿಗೆ ಕೋಟಿಗಟ್ಟಲೆ ಹಣದ ನಷ್ಟ. ಇದರಿಂದಾಗಿ ಬ್ರಾಡ್ಕಾಸ್ಟರ್ಗಳು ದಾವೆ ಹೂಡಬಹುದು. ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಒಂದೇ ಪ್ರಸಾರಕರಿಗೆ ಸಾವಿರಾರು ಕೋಟಿ ಆದಾಯ ತಂದುಕೊಡುತ್ತದೆ. ಒಂದು ವೇಳೆ ಪಾಕಿಸ್ತಾನ ಬರದಿದ್ದರೆ ನಷ್ಟ ಪರಿಹಾರವಾಗಿ ಬ್ರಾಡ್ಕಾಸ್ಟರ್ಗಳು ಪಿಸಿಬಿ ಮೇಲೆ ಸುಮಾರು 348 ಕೋಟಿ ರೂಪಾಯಿಗಳವರೆಗೆ ಕಾನೂನು ಪ್ರಕರಣ ಹೂಡಬಹುದು. ಅಂದ್ರೆ ಪಾಕಿಸ್ತಾನದ ಪಾಲಿಗೆ ಇದು ಆರ್ಥಿಕ ಆತ್ಮಹತ್ಯೆಯಂತೆ, ಅಂದ್ರೆ ಎಕನಾಮಿಕಲ್ ಸೂಯಿಸೈಡ್. ಸ್ನೇಹಿತರೆ, ಐಸಿಸಿ ಈಗಾಗಲೇ ಪಾಕಿಸ್ತಾನ ಟೂರ್ನಿ ಬಹಿಷ್ಕರಿಸಿದರೆ ಆಲ್ಟರ್ನೇಟ್ ಪ್ಲಾನ್ ಬಿ ಸಿದ್ಧಪಡಿಸಿದೆ. ಪಾಕಿಸ್ತಾನ ಹೊರಬಿದ್ದರೆ ಗ್ರೂಪ್ ಎ ನಲ್ಲಿ ಒಂದು ಸ್ಥಾನ ಖಾಲಿಯಾಗುತ್ತದೆ. ಆಗ ಐಸಿಸಿ ಮುಂದೆ 2 ದಾರಿಗಳಿವೆ. ಒಂದು, ರ್ಯಾಂಕಿಂಗ್ನಲ್ಲಿರುವ ಉಗಾಂಡ ತಂಡಕ್ಕೆ ಅವಕಾಶ ನೀಡುವುದು. ಎರಡನೆಯದು, ಪಾಕಿಸ್ತಾನದ ಪಂದ್ಯಗಳು ಶ್ರೀಲಂಕಾದಲ್ಲಿ ನಡೆಯಬೇಕಿದ್ದ ಕಾರಣ ಬಾಂಗ್ಲಾದೇಶದ ಡಿಮಾಂಡ್ ಪೂರೈಸುತ್ತದೆ. ಹಾಗಾಗಿ ಬಾಂಗ್ಲಾದೇಶವನ್ನೇ ಮತ್ತೆ ಒಪ್ಪಿಸಿ ಟೂರ್ನಿಗೆ ತರುವುದು. ಒಂದು ವೇಳೆ ಪಾಕಿಸ್ತಾನ ಹಠ ಬಿಡದಿದ್ದರೆ ಖಂಡಿತ ಅದು ಬಾಂಗ್ಲಾದೇಶಕ್ಕೆ ದೊಡ್ಡ ವರದಾನವಾಗಲಿದೆ. ಸ್ನೇಹಿತರೆ, ಪಾಕಿಸ್ತಾನ ವಿಶ್ವಕಪ್ ಬಹಿಷ್ಕರಿಸುವ ವಿಚಾರದಲ್ಲಿ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಕೂಡ 2 ಗುಂಪಾಗಿದ್ದಾರೆ. ಜಾವೇದ್ ಮಿಯಾಂದಾದ್ ಮತ್ತು ರಶೀದ್ ಲತೀಫ್ ಅವರಂತವರು ನಮ್ಮ ಘನತೆ ಮುಖ್ಯ, ವಿಶ್ವಕಪ್ ಬೇಡ ಎನ್ನುತ್ತಿದ್ದಾರೆ. ಆದರೆ ಮೊಹಮ್ಮದ್ ಹಫೀಜ್ ಮತ್ತು ಇನ್ಜಮಾಮ್ ಉಲ್ ಹಕ್ ಅವರಂತವರು ಬಹಿಷ್ಕಾರದಿಂದ ಪಾಕಿಸ್ತಾನದ ಕ್ರಿಕೆಟ್ ನಾಶವಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಪಾಕಿಸ್ತಾನ ತಂಡ ಕೊಲಂಬೋಗೆ ವಿಮಾನ ಟಿಕೆಟ್ ಬುಕ್ ಮಾಡಿದೆ ಎನ್ನಲಾಗುತ್ತಿದೆ. ಇದು ಪಿಸಿಬಿಯ ಯು-ಟರ್ನ್ ಇರಬಹುದೇ? ಕಾದು ನೋಡಬೇಕು. ಗೆಳೆಯರೆ, ಫೆಬ್ರವರಿ 2ರೊಳಗೆ ಪಾಕಿಸ್ತಾನದ ಅಂತಿಮ ನಿರ್ಧಾರ ಹೊರಬೀಳಲಿದೆ. ರಾಜಕೀಯದ ಈ ಆಟದಲ್ಲಿ ಕ್ರಿಕೆಟ್ ಗೆಲ್ಲುತ್ತಾ ಅಥವಾ ಹಣಕಾಸಿನ ಹೊಡೆತಕ್ಕೆ ಪಾಕಿಸ್ತಾನ ಮಣಿಯುತ್ತಾ? ಕಾದು ನೋಡಬೇಕು. ನಿಮ್ಮ ಪ್ರಕಾರ ಪಾಕಿಸ್ತಾನ ವಿಶ್ವಕಪ್ ಆಡಬೇಕಾ ಅಥವಾ ಬೇಡವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಧನ್ಯವಾದಗಳು.